ಇನ್ನು ಎಸ್ಐಟಿ ತನಿಖೆಯಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ದಾರೆ ಸುಜಾತ. ವಿಚಾರಣೆಗೆ ಬರುವಂತ ದಿನಾಂಕ ಮುಂದೂಡಿದಂತ ಸುಜಾತ ಭಟ್. ವಿಚಾರಣೆಗೆ ಬರುವಂತಹ ದಿನಾಂಕವನ್ನ ಸುಜಾತ ಭಟ್ ಅವರು ಮುಂದೂಡಿದ್ದಾರೆ. ಇಂದು ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಆಗಸ್ಟ್ 29ನೇ ತಾರೀಕು ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಸುಜಾತ ಅವರು ಪತ್ರ ಬರೆದಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ಅನಾರೋಗ್ಯದ ಕಾರಣ ನಾನು ಇವತ್ತು ಬರೋಕ್ಕೆ ಆಗ್ತಿಲ್ಲ, 29ನೇ ತಾರೀಕು ನಾನು ವಿಚಾರಣೆಗೆ ಹಾಜರಾಗ್ತೀನಿ, ಖುದ್ದಾಗಿ ಬರೋಕ್ಕೆ ಆಗದೇ ಇದ್ದರೆ ತಾವು ತಿಳಿಸಿದಂಥ ಸ್ಥಳಕ್ಕೆ ಬರ್ತೇವೆ, ಖುದ್ದಾಗಿ ಭೇಟಿಯಾಗಿ ಮಾಹಿತಿಯನ್ನು ಸಂಗ್ರಹಿಸೋದಾಗಿ ಎಸ್ಐಟಿ ಕೂಡ ಹೇಳಿದೆ. ಏಕಾಏಕಿ ಪ್ಲ್ಯಾನನ್ನು ಬದಲಾವಣೆ ಮಾಡಿರೋದ್ರ ಹಿಂದೆ ಮತ್ತೇನು ಕ್ಯಾಲ್ಕುಲೇಷನ್ ನಡೀತಾ ಇದೆ ಅಥವಾ ಏನು ಹೇಳಬೇಕು ಎಸ್ಐಟಿಯ ಮುಂದೆ ಅಂತ ಸಮಯ ಏನಾದರೂ ತೆಗೆದುಕೊಂಡಿದ್ದಾರೆ ಅನ್ನೋ ರೀತಿಯಾದಂಥ ಪ್ರಶ್ನೆಗಳು ಮೂಡ್ತಾ ಇದೆ. ನಿಜಕ್ಕೂ ಅನಾರೋಗ್ಯ ಆಗಿರುವಂಥ ಕಾರಣ ಆಗಿದ್ದರೆ ಓಕೆ, ಬಟ್ ಏನಾದರೂ ಬೇರೆ ಕಾರಣಗಳಿದೆಯಾ ಅನ್ನೋದು ಕೂಡ ಈಗ ಅನುಮಾನ ಹುಟ್ಟಾಗ್ತಾ ಇದೆ. ಸೊ 29ನೇ ತಾರೀಕಿಗೆ ನಾನು ಬರ್ತೀನಿ ಅಂತ ಈಗ ಮನವಿ ಮಾಡ್ಕೊಂಡಿರೋದು. ಸೊ ಒಂದು ಕಡೆ ಕಳಿಸಿರುವಂಥ ನೋಟಿಸ್ ಇರ್ಬೋದು, ಜೊತೆಗೆ ಅದಕ್ಕೆ ಬಂದಿರುವಂಥ ರಿಪ್ಲೈ ಎರಡನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಅನಾರೋಗ್ಯದ ಕಾರಣ ನಾನು ಇವತ್ತು ಹಾಜರಾಗೋಕ್ಕೆ ಸಾಧ್ಯವಾಗ್ತಾ ಇಲ್ಲ, 29ನೇ ತಾರೀಕು ನಾನೇ ಹಾಜರಾಗ್ತೀನಿ ಅಂತ ಆಕೆ ಹೇಳಿರುವಂಥದ್ದು ಈಗ ಕಂಡು ಬಂದಿದೆ. ಸೊ ವಿಚಾರಣೆಗೆ ಬರುವಂಥ ದಿನಾಂಕವನ್ನು ಸುಜಾತ ಭಟ್ ಈಗ ಮುಂದೂಡಿದ್ದಾರೆ.